ಎಲ್ಲ ಶಿಶುಗಳು ತಾಯಿಯ ಹೊಟ್ಟೆಯಿಂದ ಹೊರಬಂದ್ರೆ ಈತ ತಾಯಿಯ ಎದೆಯನ್ನೇ ಸೀಳಿ ಬಂದ. ಎಲ್ಲ ಶಿಶುಗಳು ಜನಿಸಿದ ಕೂಡಲೇ ತಾಯಿಯ ಎದೆ ಹಾಲು ಕುಡಿದು ತೃಪ್ತರಾದ್ರೆ ಈತ ಮಾತ್ರ ಎಷ್ಟು ತಿಂದ್ರೂ ಸಾಲದು ಅಂತ ಹೇಳ್ದ. ಕೊನೆಗೆ ಹಸಿವು ತಡೆಯಲಾಗದೆ ತಂದೆ ತಾಯಿಯನ್ನೇ ಕೊಂದು ತಿಂದುಬಿಟ್ಟ. ವಿಪರೀತ ಕೋಪ, ತಾಳಲಾರದ ಹಸಿವು ಈತನ ಹುಟ್ಟುಗುಣ. ಈತನೇ ಗುಳಿಗ ದೈವ. ಸ್ನೇಹಿತರೆ, ಗುಳಿಗ ಅಂದ್ರೆ ಬಹಳ ಕೋಪಿಷ್ಟ, ಸಿಕ್ಕಿದ್ದನ್ನೆಲ್ಲ ತಿನ್ನೋನು ಅಂತಾನೆ ಹೆಸರಾದ ದೈವ. ಗುಳಿಗನ ಕೋಲ ಅಥವಾ ಆರಾಧನೆ ನಡೆಯುವಾಗ ಅದನ್ನ ನೋಡುವವರಿಗೆ ಭಯ ಕೂಡ ಆಗುತ್ತೆ. ಕಪ್ಪು ಮಸಿಯ ಮುಖ, ಉಗ್ರ ಸ್ವರೂಪ, ಸದಾ ಕಾರುವ ಕೋಪದಿಂದಾಗಿ ಗುಳಿಗನ ಕೋಲ ಅಂದ್ರೆ ಭಕ್ತಿಯ ಜೊತೆಗೆ ಭಯವೂ ಬೆರೆತಿರುತ್ತೆ. ಗುಳಿಗ ಏಕೆ ಹೀಗೆ? ಆತ ಯಾಕೆ ಅಮ್ಮನ ಎದೆಯನ್ನೇ ಹರಿದು ಹೊರಬಂದ? ಪಂಜುರ್ಲಿ ದೈವ ಹಾಗೂ ಗುಳಿಗ ದೈವದ ನಡುವಿನ ಸಂಬಂಧ ಏನು ಅನ್ನೋದನ್ನ ಇಲ್ಲಿ ನೋಡೋಣ. ಕರಾವಳಿ ಭಾಗದಲ್ಲಿ ಗುಳಿಗ ಬಹಳ ಖ್ಯಾತಿ ಪಡೆದಿರೋ ದೈವ. ಸಾಮಾನ್ಯವಾಗಿ ಒಂದು ಮರದ ಕೆಳಗೆ ಕಲ್ಲಿನ ರೂಪದಲ್ಲಿ ಗುಳಿಗನನ್ನ ಪೂಜೆ ಮಾಡಲಾಗುತ್ತೆ. ಆತ ಇರುವ ಜಾಗವನ್ನ ರಕ್ಷಣೆ ಮಾಡ್ತಾನೆ, ಭೂಮಿಯನ್ನ ಕಬಳಿಕೆ ಮಾಡೋಕೆ ಬಿಡಲ್ಲ ಅನ್ನೋ ನಂಬಿಕೆ ಭಕ್ತರಲ್ಲಿದೆ. ಕೆಲವು ಪವಾಡಗಳಿಂದಲೂ ಗುಳಿಗ ಹೆಸರಾಗಿದ್ದಾನೆ. ಪಂಜುರ್ಲಿ ದೈವ ಮನೆಯನ್ನ ರಕ್ಷಣೆ ಮಾಡಿದ್ರೆ, ಗುಳಿಗ ಹೊರಗಿನ ಪ್ರದೇಶವನ್ನ ಅಂದ್ರೆ ಗದ್ದೆ, ತೋಟ, ಆಸ್ತಿಗಳನ್ನ ರಕ್ಷಣೆ ಮಾಡ್ತಾನೆ. ಆದ್ರಿಂದಲೇ ಗುಳಿಗನನ್ನ ಕ್ಷೇತ್ರಪಾಲ ಅಂತ ಕರೆಯಲಾಗುತ್ತೆ. ಇತ್ತೀಚೆಗಿನ ಕಾಂತಾರ ಸಿನಿಮಾದಲ್ಲಿ ಕೊನೆಯಲ್ಲಿ ಗುಳಿಗ ಪ್ರವೇಶ ಮಾಡೋ ದೃಶ್ಯವನ್ನ ತೋರಿಸಲಾಗಿದೆ. ಗುಳಿಗ ಅಂದ್ರೆ ಪಂಜುರ್ಲಿ ದೈವದ ಸೇವಕ, ಆತನ ಬಂಟ ಅಂತಾನೂ ಹೇಳಲಾಗುತ್ತೆ. ಗುಳಿಗನ ಜನನ ಹಾಗೂ ಬೆಳವಣಿಗೆಯ ಕಥೆಯನ್ನ ಕೇಳಿದ್ರೆ ಈತ ಇಷ್ಟೊಂದು ಕ್ರೂರ ಹಾಗೂ ಉಗ್ರ ಸ್ವರೂಪಿಯ ಅಂತ ಅಚ್ಚರಿಯಾಗುತ್ತೆ. ಒಮ್ಮೆ ಕೈಲಾಸ ಪರ್ವತದಲ್ಲಿ ಪತಿ ಮಹಾಶಿವನಿಗೆ ಪತ್ನಿ ಪಾರ್ವತಿ ಭಸ್ಮವನ್ನ ತಂದು ಕೊಡ್ತಾಳೆ. ಅದರಲ್ಲಿ ಒಂದು ಸಣ್ಣ ಕಲ್ಲು ಇರೋದನ್ನ ಶಿವ ಗಮನಿಸ್ತಾನೆ. ಈ ಕಲ್ಲು ಏನೂ ಪ್ರಯೋಜನಕ್ಕೆ ಇಲ್ಲ ಅಂತ ಶಿವ ಅದನ್ನ ನೀರಿಗೆ ಎಸಿತಾನೆ. ಆ ಕಲ್ಲಿನಿಂದಲೇ ಗುಳಿಗ ಹುಟ್ಟುತ್ತಾನೆ. ಹೀಗೆ ಹುಟ್ಟಿದ ಗುಳಿಗನನ್ನ ಏನು ಮಾಡೋದು ಅಂತ ಶಿವನಿಗೆ ಮೊದಲಿಗೆ ತೋಚೋದಿಲ್ಲ. ಇವನನ್ನ ನನ್ನ ಬಳಿ ಇಟ್ಟುಕೊಳ್ಳೋದು ಬೇಡ ಅಂತ ಮಹಾವಿಷ್ಣುವಿನ ಬಳಿಗೆ ಕಳಿಸ್ತಾನೆ. ಶಿವನ ಜಾಗದಲ್ಲೇ ಹುಟ್ಟಿದ್ದರಿಂದ ಗುಳಿಗನನ್ನ ಶಿವಗಣದವನು ಅಂತ ಹೇಳಲಾಗುತ್ತೆ. ಶಿವನ ತೀರ್ಮಾನದಂತೆಯೇ ಗುಳಿಗ ಮಹಾವಿಷ್ಣುವಿನ ಬಳಿಗೆ ಬಂದು ಅಲ್ಲಿ ಸೇವೆಯಲ್ಲಿ ತೊಡಗ್ತಾನೆ. ಆದರೆ ಗುಳಿಗನದ್ದು ಚಂಚಲವಾದ ಮನಸ್ಸು. ಒಂದು ಕಡೆ ಸರಿಯಾಗಿ ನಿಲ್ಲದೆ ಯಾವಾಗಲೂ ಹಸಿವು ಹಸಿವು ಅಂತ ಚಡಪಡಿಸ್ತಾ ಇರ್ತಾನೆ. ಇಂತಹ ಸೇವಕ ಇಲ್ಲಿ ಇರೋದು ಬೇಡ ಅಂತ ತೀರ್ಮಾನ ಮಾಡಿದ ಮಹಾವಿಷ್ಣು ಅವನಿಗೆ ಭೂಲೋಕಕ್ಕೆ ಹೋಗು ಅಂತ ಹೇಳ್ತಾನೆ. ಅಲ್ಲಿಗೆ ಹೇಗೆ ಹೋಗ್ಲಿ ಅಂತ ಗುಳಿಗ ಕೇಳಿದಾಗ ಅದಕ್ಕೂ ವಿಷ್ಣು ದಾರಿ ತೋರಿಸ್ತಾನೆ. ಭೂಮಿಯಲ್ಲಿ ನೆಲವುಲ್ಲ ಸಂಖ್ಯೆ ಎಂಬ ಮಹಿಳೆಯ ಮಗನಾಗಿ ಜನಿಸು ಅಂತ ವಿಷ್ಣು ಸೂಚನೆ ಕೊಡ್ತಾನೆ. ಅದರಂತೆ ಗುಳಿಗ ಗಾಳಿ ಭದ್ರಕುಮಾರ ಮತ್ತು ನೆಲವುಲ್ಲ ಸಂಖ್ಯೆ ದಂಪತಿಗೆ ಮಗನಾಗಿ ಜನಿಸ್ತಾನೆ. ತಾಯಿ ನೆಲವುಲ್ಲ ಸಂಖ್ಯೆಗೆ 9 ತಿಂಗಳಾದಾಗ ನಾನು ಹೇಗೆ ಹೊರಗೆ ಬರಲಿ ಅಮ್ಮ ಅಂತ ಗುಳಿಗ ತಾಯಿಯನ್ನ ಪ್ರಶ್ನೆ ಮಾಡ್ತಾನೆ. ಅದರಿಂದ ಅಚ್ಚರಿಗೊಳಗಾದ ತಾಯಿ ಎಲ್ಲ ಮಕ್ಕಳ ಹಾಗೇನೆ ಹುಟ್ಟು ಮಗನೇ ಅಂತ ಹೇಳ್ತಾಳೆ. ಅದನ್ನ ಗುಳಿಗ ಒಪ್ಪಲ್ಲ. ಸರಿ, ತಲೆಯಿಂದ ಹೊರಗೆ ಬಾ ಅಂತ ತಾಯಿ ಹೇಳ್ತಾಳೆ. ಹಾಗ್ ಮಾಡಿದ್ರೆ ನೀನು ಸತ್ತು ಹೋಗಲ್ವಾ ಅಂತ ಗುಳಿಗ ಪ್ರಶ್ನೆ ಮಾಡ್ತಾನೆ. ಸರಿ, ಬೆನ್ನಿಂದ ಹೊರಗೆ ಬಾ ಅಂತ ತಾಯಿ ಹೇಳ್ತಾಳೆ. ಹಾಗ್ ಮಾಡಿದ್ರೆ ಸರಿಯಾಗಲ್ಲ ಅಂತ ಗುಳಿಗ ಮತ್ತೆ ಹೇಳ್ತಾನೆ. ಕೊನೆಗೆ ಅವನೇ ತಾಯಿಯ ಎದೆಯನ್ನ ಬಗೆದು ಅಲ್ಲಿಂದ ಹೊರಗೆ ಬರ್ತಾನೆ. ತಾಯಿಯ ದೇಹದಿಂದ ಹೊರಬಂದ ಗುಳಿಗನಿಗೆ ವಿಪರೀತ ಹಸಿವು ಇರುತ್ತೆ. ಆ ಹಸಿವಿನಿಂದಾಗಿಯೇ ಅವನು ಕೋಪದಿಂದ ಅಬ್ಬರಿಸ್ತಾನೆ. ಹಸಿವು ತಡೆದುಕೊಳ್ಳಲಾಗದೆ ಮೊದಲಿಗೆ ತಾಯಿಯನ್ನೇ ಕೊಂದು ತಿಂದು ಆಕೆಯ ಕರುಳನ್ನೇ ಹಾರವಾಗಿಸಿಕೊಳ್ತಾನೆ. ಜೊತೆಗೆ ತಂದೆಯನ್ನ ಕೂಡ ಬಿಡದೆ ತಿಂದು ಮುಗಿಸಿಬಿಡ್ತಾನೆ. ಆದ್ರೆ ಇದಕ್ಕೆ ಶಿವ ಕೊಟ್ಟ ಶಾಪ ಕಾರಣವಾಗಿರುತ್ತೆ. ನೆಲವುಲ್ಲ ಸಂಖ್ಯೆಗೆ 25ನೇ ಮಗನಿಂದಲೇ ಸಾವು ಬರುತ್ತೆ ಅಂತ ಶಿವ ಶಾಪ ಕೊಟ್ಟಿರ್ತಾನೆ. ಆಕೆಗೆ ಆಗಲೇ 24 ಮಕ್ಕಳಾಗಿರುತ್ತೆ. 25ನೇಯವನಾಗಿ ಜನಿಸಿದ ಗುಳಿಗ ತಾಯಿಯನ್ನ ಕೊಂದು ತಿಂತಾನೆ. ಮೇಲೆ ಕತ್ತೆತ್ತಿ ನೋಡಿದಾಗ ಪಳ ಪಳ ಅಂತ ಹೊಳಿತಾ ಇರೋ ಸೂರ್ಯ ಕಾಣ್ತಾನೆ. ಆತನನ್ನೇ ತಿನ್ನೋಕೆ ಅಂತ ನೋಡ್ತಾನೆ. ಅದು ಸಾಧ್ಯ ಆಗೋದಿಲ್ಲ. ನಂತರ ವಿಷ್ಣುವಿಗಾಗಿ ಮೀಸಲಾಗಿದ್ದ ದೊಡ್ಡ ಕೆರೆಯಲ್ಲಿ ನೀರನ್ನೆಲ್ಲ ಖಾಲಿ ಮಾಡಿ ಅಲ್ಲಿನ ಮೀನುಗಳನ್ನ ತಿಂದು ಬಿಡ್ತಾನೆ. ಆದ್ರೂ ಹಸಿವು ಕಡಿಮೆ ಆಗೋದಿಲ್ಲ. ಆಗ ಮಹಾವಿಷ್ಣು ಅವನಿಗೆ ಕುದುರೆ ಹಾಗೂ ಆನೆಯ ರಕ್ತವನ್ನ ಪೂರೈಸ್ತಾನೆ. ಅದನ್ನ ಕುಡಿದ್ರೂ ಕೂಡ ಹಸಿವು ಕಡಿಮೆ ಆಗೋದಿಲ್ಲ. ನಂತರ ತನ್ನನ್ನ ಭೂಲೋಕಕ್ಕೆ ಕಳುಹಿಸಿದ ಮಹಾವಿಷ್ಣುವಿನ ಬಳಿಗೆ ಗುಳಿಗ ನೇರವಾಗಿ ಹೋಗ್ತಾನೆ. ಗುಳಿಗನ ಹಸಿವನ್ನ ನೋಡಿದ ಮಹಾವಿಷ್ಣುವಿಗೆ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಕೊನೆಗೆ ಅವನು ತನ್ನ ಕಿರು ಬೆರಳನ್ನ ತಿನ್ನೋಕೆ ಅಂತ ಗುಳಿಗನಿಗೆ ಕೊಡ್ತಾನೆ. ಆಗ ಗುಳಿಗನ ಹಸಿವು ನೀಗಿ ಆತ ಶಾಂತನಾಗ್ತಾನೆ. ಬಳಿಕ ವಿಷ್ಣು ಮತ್ತೆ ಅವನನ್ನ ಭೂಲೋಕಕ್ಕೆ ಕಳಿಸ್ತಾನೆ.
ಅಲ್ಲಿಂದ ಗುಳಿಗ ಮೋಂಟು ಎಂಬ ವೈದ್ಯರ ಬಳಿಗೆ ಬಂದು ಸೇಂದಿಯನ್ನ ಆಹಾರವಾಗಿ ಪಡೆದು ಅಲ್ಲಿನ ಗೋಳಿ ಮರದಲ್ಲಿ ವಾಸ ಮಾಡೋಕೆ ಶುರು ಮಾಡ್ತಾನೆ. ಇಲ್ಲಿಂದ ಬೇರೆ ಬೇರೆ ಊರುಗಳಿಗೆ ಪ್ರಯಾಣ ಮಾಡ್ತಾನೆ. ಇನ್ನೊಂದು ಕಥೆಯ ಪ್ರಕಾರ ಗುಳಿಗ ಗಾಳಿದೇವರು ಹಾಗೂ ಭದ್ರಕಾಳಿಯ ಮಗ. ಆಕೆಯ ಮಗುವಾಗಿ ಜನಿಸಿದ ಅವನು ಹಾಲು ಕುಡಿದು ಬೆಳಿತಾನೆ. ನಂತರ ವಿಷ್ಣು ಅವನನ್ನ ಭೂಲೋಕಕ್ಕೆ ಕಳಿಸ್ತಾನೆ. ಪಂಜುರ್ಲಿ ಹಾಗೂ ಗುಳಿಗ ಒಟ್ಟಿಗೆ ಇರ್ತಾರೆ ಎನ್ನುವ ನಂಬಿಕೆ ಇದೆ. ಇದರ ಹಿಂದೆಯೂ ಒಂದು ಕತೆ ಇದೆ. 7 ಜಲದುರ್ಗೆಯರು ಸಮುದ್ರದಲ್ಲಿ ಪ್ರಯಾಣ ಮಾಡುವಾಗ ಗುಳಿಗ ಸಿಗ್ತಾನೆ. ಆತನಿಗೆ ಈ ದುರ್ಗೆಯರು ಆಶ್ರಯವನ್ನ ಕೊಡ್ತಾರೆ. ನಂತರ ಅವರ ದೇವಸ್ಥಾನಗಳನ್ನ ಕಾಯುವ ಕ್ಷೇತ್ರಪಾಲನೂ ಆಗ್ತಾನೆ. ಮುಂದೆ ಗುಳಿಗನಿಗೂ ಪಂಜುರ್ಲಿಗೂ ಕಲಹ ಶುರುವಾಗುತ್ತೆ. ಆಗ ಮಧ್ಯಪ್ರವೇಶ ಮಾಡಿದ ದುರ್ಗೆಯರು ಇಬ್ಬರು ಸಹೋದರರಂತೆ ಇರಬೇಕು ಅಂತ ಸೂಚನೆ ಕೊಡ್ತಾರೆ. ಅದರಂತೆ ಅನೇಕ ಪ್ರದೇಶಗಳಲ್ಲಿ ಗುಳಿಗ ಮತ್ತು ಪಂಜುರ್ಲಿಯನ್ನ ಒಂದಾಗಿ ಪೂಜಿಸಲಾಗುತ್ತೆ. ಗುಳಿಗ ಯಾಕಿಷ್ಟು ಉಗ್ರ ಅನ್ನೋ ಪ್ರಶ್ನೆ ನಿಮಗೆ ಬಂದಿರಬಹುದು. ಆದ್ರೆ ಸ್ವಲ್ಪ ವಾಸ್ತವದ ಕಡೆಗೆ ನೋಡಿದ್ರೆ ಅಲ್ಲಿ ಬೇರೆನೆ ಕತೆ ಇರಬಹುದು ಅನ್ಸುತ್ತೆ. ತಾಯಿ ನೆಲವುಲ್ಲ ಸಂಖ್ಯೆಗೆ 25ನೇ ಮಗನಾಗಿ ಗುಳಿಗ ಜನಿಸ್ತಾನೆ. ಅಷ್ಟು ಮಕ್ಕಳನ್ನ ಹೆತ್ತ ತಾಯಿ ನೋವು ತಾಳಲಾರದೆ ಸತ್ತಿರಬಹುದು, ಅಥವಾ ಹೆರಿಗೆ ಮಾಡಿಸಿದವರು ತಾಯಿಯ ಹೊಟ್ಟೆಯನ್ನ ಕೊಯ್ದು ಮಗುವನ್ನ ಹೊರಗೆ ತೆಗೆದಿರಬಹುದು. ಬಳಿಕ ತಾಯಿಯ ಎದೆಹಾಲು ಸಿಗದ ಮಗು ಸದಾ ಹಸಿವಿನಿಂದ ಬಳಲ್ತಾ ಇರಬಹುದು. ನಂತರ ಗುಳಿಗ ಬೆಳೆದು ದೊಡ್ಡವನಾದ ನಂತರ ಆತ ಮಾಡಿದ ಪವಾಡಗಳು, ಅವನಲ್ಲಿದ್ದ ಅತಿಮಾನುಷ ಶಕ್ತಿಯಿಂದಾಗಿ ಅವನನ್ನ ದೈವವಾಗಿ ಪೂಜಿಸಲಾಯಿತು. ಇವೆಲ್ಲ ಕಥೆಗಳು ಏನೇ ಇದ್ರೂ ಗುಳಿಗ ಉಗ್ರ ಸ್ವರೂಪಿ ಅಂತ ಹೇಳಿದ್ರು ಆತ ಮಾನವೀಯತೆಯ ಸಾಕಾರ ಮೂರ್ತಿ ಅನ್ನೋದಂತೂ ನಿಜ. ಆತ ಭಕ್ತರನ್ನ ಪ್ರೀತಿಯಿಂದ ಕಾಪಾಡ್ತಾನೆ, ಸಲಹುತ್ತಾನೆ. ಪಂಜುರ್ಲಿ ತರಾನೇ ಗುಳಿಗ ಹೆಸರು ಕೂಡ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಭಿನ್ನವಾಗಿರುತ್ತೆ. ರಕ್ತೇಶ್ವರಿ ಗುಳಿಗ, ನೆತ್ತರು ಗುಳಿಗ, ರಾವು ಗುಳಿಗ, ಮಂತ್ರವಾದಿ ಗುಳಿಗ, ಚೌಕಾರ ಗುಳಿಗ, ಚೌಂಡಿ ಗುಳಿಗ, ಗುಳಿಗನ್ನಾಯ, ವರಿಮಾಣಿ ಗುಳಿಗ ಇತ್ಯಾದಿ. ಗುಳಿಗ ದೈವದ ವೇಷ ಕೂಡ ಬಹಳ ವಿಭಿನ್ನವಾಗಿದೆ, ಹಾಗೇನೆ ಸರಳವಾಗಿದೆ. ತೆಂಗಿನ ಗರಿ ಹಾಗೂ ಅಡಿಕೆಯ ಹಾಳೆಯಿಂದ ಗುಳಿಗನ ಮುಖವಾಡವನ್ನ ತಯಾರಿಸಲಾಗುತ್ತೆ. ಮುಖಕ್ಕೆ ಕಪ್ಪು ಬಣ್ಣ ಬಳಿಯಲಾಗುತ್ತೆ. ಸೊಂಟಕ್ಕೆ ತೆಂಗಿನ ಗರಿ ಹಾಗೂ ಕಪ್ಪು ಬಟ್ಟೆ ಬಳಸಲಾಗುತ್ತೆ. ಗುಳಿಗನ ಆರಾಧನೆಯಲ್ಲಿ ಆಹಾರವಾಗಿ ಕೋಳಿ, ಸಿಯಾಳ, ಹರಳನ್ನ ನೀಡಲಾಗುತ್ತೆ. ಎಷ್ಟು ತಿಂದ್ರೂ ಗುಳಿಗನ ಹಸಿವು ನೀಗೋದಿಲ್ಲ ಅನ್ನೋದನ್ನೇ ಗುಳಿಗನ ವೇಷ ಧರಿಸಿದ ದೈವಾರಾಧಕರು ಇಲ್ಲಿ ತೋರಿಸ್ತಾರೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.